ನಿಮಗೆ ಗೊತ್ತಿರೋ ಹಾಗೆ ಆವ್ರೇಜ್ ಪೀಪಲ್ ದಿನಕ್ಕೆ ಇಲ್ಲ ಅಂತಂದ್ರು ಒಂದು 4,000 to 5,000 ನಡೀತಾರೆ ಇನ್ ಕಾರ್ಪೊರೇಟ್ IT ಕಂಪ್ನಿಯವರೆಲ್ಲ. ಸೊ ಇವತ್ತು ಫಾರ್ ಅ ಚೇಂಜ್ ಇವತ್ತು ನಾನು ಹೊರಗಡೆ ವಾಕಿಂಗ್ ಹೋಗ್ತಾ ಇದ್ದೀನಿ. ಕಮ್ ಲೆಟ್ಸ್ ಗೋ. ವಾಕ್ ಮಾಡೋಕ್ಕೆ ಬಂದಿರೋ ಜಾಗ ಬಂದು ಮಾರ್ನಿಂಗ್ ಎವ್ರಿವನ್, ಇಟ್ಸ್ ಮೀ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ಆವ್ರೇಜ್ ಪೀಪಲ್ ದಿನಕ್ಕೆ ಇಲ್ಲ ಅಂತಂದ್ರು ಒಂದು 4,000 to 5,000 ನಡೀತಾರೆ ಇನ್ ಕಾರ್ಪೊರೇಟ್ IT ಕಂಪ್ನಿಯವರೆಲ್ಲ 2,000 ಸ್ಟೆಪ್ಸ್ ನಡೆಯೋದು ತುಂಬಾನೇ ದೊಡ್ಡ ವಿಷಯ. ಸೊ ನಾನು ನಮ್ಮ ಆಫೀಸಲ್ಲಿ ಕೂತ್ಕೊಳ್ಳೋದೇ ಕೆಲಸ ಆಗಿದ್ರು ಕೂಡ ನಾನು ಡೈಲಿ ಕೂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾನು ಮೊಬೈಲ್ ಯೂಸ್ ಮಾಡಿದ್ರು ಅಥವಾ ನನ್ನ ಕಸ್ಟಮರ್ನ ಅಟೆಂಡ್ ಮಾಡಿದ್ರು ನಾನು ಎವ್ರಿ ಡೇ 10,000 ಸ್ಟೆಪ್ನ ನಮ್ಮ ಶಾಪ್ ಒಳಗಡೆ ಕಂಪ್ಲೀಟ್ ಮಾಡ್ತಿದ್ದೆ ಇಷ್ಟು ದಿನ. ಸೊ ಇವತ್ತು ಫಾರ್ ಅ ಚೇಂಜ್ ಇವತ್ತು ನಾನು ಹೊರಗಡೆ ವಾಕಿಂಗ್ ಹೋಗ್ತಾ ಇದ್ದೀನಿ. ಕಮ್ ಲೆಟ್ಸ್ ಗೋ. 10,000 ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ಔಟ್ಫಿಟ್ ಖಂಡಿತವಾಗ್ಲೂ ನಾನು ಆಫ್ ಸ್ಲೀವ್ಸ್ ಹಾಕ್ಕೊಂಡು ಹೊರಗಡೆ ಅಂತೂ ಹೋಗಲ್ಲ. ನನ್ನ ಹತ್ರ ಇರೋದು ರೈಟ್ ನಾವು ಇದೊಂದೇ ಸ್ವೆಟರ್, ಇದನ್ನು ಹಾಕ್ಕೊಂಡು ಇವಾಗ ಹೋಗೋಣ. ಏನು ಬ್ಯೂಟಿಫುಲ್ ಆಗಿದೆ ವೆದರ್ ನೋಡಿ. ಬೆಳಿಗ್ಗೆ ಹೊತ್ತು ಎದ್ದಾಗ ಈ ಬ್ಯೂಟಿಫುಲ್ ಸೌಂಡ್ಗಳನ್ನ ಕೇಳಿಸ್ಕೊಳ್ಳೋದೇ ಒಂಥರ ಮಂಜಾ. ಎಲ್ಲ ಆ ಥರ ಬರ್ಡ್ಸ್ಗಳು ನಮ್ಮ ಮನೆ ಹತ್ರ. ಇಟ್ಸ್ ಸೋ ಅಮೇಝಿಂಗ್. ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಆಲ್ರೆಡಿ ನಾನು 126 ಸ್ಟೆಪ್ಸ್ ನಡೆದಿದ್ದೀನಿ. ಇಲ್ಲಿ 10K ಸ್ಟೆಪ್ಸ್ ಆಗಬೇಕು. ವಾಕ್ ಮಾಡೋಕ್ಕೆ ಬಂದಿರೋ ಜಾಗ ಬಂದು ಕುಕ್ರೆಳ್ಳಿ ಕೆರೆ. ಸೊ ಇವಾಗ ಇಲ್ಲಿ 10,000 ಸ್ಟೆಪ್ಸ್ ಆಗೋವರೆಗೂ ವಾಕ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಮುಂದೆ ಮಳೆ ಬಂದಿರೋದಿದೆ. ಈಗ 1,000 ಸ್ಟೆಪ್ಸ್ ಆಗಿದೆ. $2,000 $3,000 4,000 ಆಲ್ರೆಡಿ ಬಂದಿದ್ದಾನೆ. 6,000 ಏನು ಕ್ಯಾಮ್ರಾ ಬಿಟ್ಟಿದೆ. Ta-da!
10,000 steps completed. Finally 10,000 step ಮುಗಿದಿದೆ. ಗೋಯಿಂಗ್ ಬ್ಯಾಕ್ ಟು ಹೋಮ್. ಅಲ್ಲ, ಇವಾಗ ಟಿಫನ್ ಮಾಡಕ್ಕೆ ಹೋಗೋಣ. ಚಿಕನ್ ಚಾಪ್ಸ್ ಆ್ಯಂಡ್ ನೀರು ದೋಸೆ. ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ನಿನ್ನೆಗಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ವಾರ್ಮ್ ಅಪ್ ಮಾಡಿದ್ದೀನಿ ಆ್ಯಂಡ್ 10,000 ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. 10,000 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಮನೆಗೆ ಬಂದ ತಕ್ಷಣ ಕೋಲ್ಡ್ ಶವರ್ ಮಾಡಬೇಕಾಗಿತ್ತು. ಇವಾಗ ಕೋಲ್ಡ್ ಶವರ್ ಮಾಡಿ ರೆಡಿ ಆಗಿದ್ದೀನಿ. ಆಫೀಸ್ಗೂ ಕೂಡ ರೆಡಿಯಾಗಿ ಹೊರಡಬೇಕು. ನಾನು ಮನೆಗೆ ಬಂದಿದ ತಕ್ಷಣ ಓಟ್ ಮೀಲ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸಂಡೇ ಅಲ್ವಾ, ಸೊ ಚಿಕನ್ ಇಲ್ಲ ಅಂದರೆ ಹೇಗೆ? ಸೊ ಹಾಗಾಗಿ ನೀರು ದೋಸೆ ಮತ್ತು ಚಿಕನ್ ತಿನ್ಕೊಂಡು ಇನ್ನೊಂದು ಸತಿ ಎಚ್ಚರಿಸ್ತಾ ಇದ್ದೀನಿ. ಆಲ್ರೆಡಿ 4 ಮಂತ್ಸ್ ಮುಗ್ದೋಗಿದೆ. ಇನ್ನು 7 ಮಂತ್ಸ್ ಅಷ್ಟೇ ಇರೋದು. ಈ 7 ಮಂತ್ಸಲ್ಲೂ ನೀವೇನು ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಿಮಗೇನು ಬೇಕು ನಿಮ್ಮ ಲೈಫಲ್ಲಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ವರ್ಕ್ ಮಾಡಿ ಪ್ಲೀಸ್. ಮೋಟಿವೇಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ನನಗೆ ನಾನೇ ಯಾವಾಗ ಮೋಟಿವೇಟ್ ಮಾಡ್ಕೊಳ್ಳೋ ಒಂದೇ ಒಂದು ವಿಷಯ ಏನು ಅಂತಂದರೆ, ಪ್ಲೀಸ್ ಕಮಾನ್ ಏನಾದರೂ ಮಾಡು, ಈ ವರ್ಷನಾದರೂ ಏಜ್ ಆಗ್ತಾ ಇದೆ. ಸೊ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಬರಲ್ಲ. ಅಟ್ಲೀಸ್ಟ್ ಏನಾದರೂ ಒಂದು ಮಾಡೋದು ಕಲಿ, ಅಥವಾ ಕಲ್ತ್ಕೋ, ಅಥವಾ ನಿನ್ನಲ್ಲೇ ಏನಾದ್ರು ಒಂದು ಟ್ಯಾಲೆಂಟ್ ಬರೆಸ್ಕೋ, ಏನಾದರೂ ಒಂದು ಮಾಡು. ಒಟ್ಟಿನಲ್ಲಿ ನೋಟಿಸ್ ಆಗು. ನಾವು ಯಾರಿಗೂ ನೋಟಿಸೇ ಆಗಲಿಲ್ಲ ಅಂತಂದರೆ ನಮ್ಗೆ ಯಾವ ಆಪರ್ಚುನಿಟಿನೂ ಸಿಗಲ್ಲ. ಸೊ ನಮ್ಮನ್ನು ನಾವು ಒಂದು ಒಳ್ಳೆ ರೀತಿಲಿ ತಯಾರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಗೊತ್ತಾ, ಆ ಥರ ತಯಾರಿ ಮಾಡಿಕೊಂಡು ಯಾವುದಾದ್ರು ಒಂದು ಒಳ್ಳೆ ಆಪರ್ಚುನಿಟಿ ಸಿಗೋವರೆಗೂ ನಾವು ನಮ್ಮ ಹಾರ್ಡ್ ವರ್ಕ್ನ ಮಾಡಲೇಬೇಕು. ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ಮಾಡ್ಲಿಂಗ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಮಾಡ್ಲಿಂಗ್ ಲೈಕ್ ನಾಟ್ ಮಾಡ್ಲಿಂಗ್ ಹೋಗಿ ರ್ಯಾಂಪ್ ವಾಕ್ ಮಾಡೋದಂತ ಅಲ್ಲ. ನಾನು ಲೈಕ್ ಹೇಗೆ ಅಂತಂದರೆ, ಈ ಬ್ರ್ಯಾಂಡ್ ಅವರು ಕ್ಲೋತಿಂಗ್ ಬ್ರ್ಯಾಂಡ್ ಮತ್ತು ಜ್ಯುವೆಲ್ರಿ ಬ್ರ್ಯಾಂಡ್ ಈ ಥರ ಫೋಟೋಶೂಟ್ ಮಾಡಿ ಒಂದು ಬ್ಯಾನರಲ್ಲೆಲ್ಲ ಫ್ಲೆಕ್ಸಲ್ಲೆಲ್ಲ ಹಾಕ್ತಾರೆ ಗೊತ್ತಾ, ಆ ಥರ ಇಷ್ಟ ನನಗೆ. ಅದು ಯಾಕೆ ಅಂತ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಆಗ್ತಿದೆ ಆ ಥರ. ಸೊ ಈ ಥರ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಈ ಥರ ಎಲ್ಲ ಮಾಡಬೇಕು ಅನ್ನೋ ಆಸೆ ಯಾಕೋ ಗೊತ್ತಿಲ್ಲ ನನಗೆ. ಬ್ರ್ಯಾಂಡ್ ಕೊಲಾಬ್ರೇಷನ್ ನಾನು ಮಾಡೋದಕ್ಕಿಂತ ಬ್ರ್ಯಾಂಡ್ ಅವರೇ ನನಗೆ ಕರೆದು, ಈ ಥರ ಫೋಟೋಶೂಟ್ ಇದೆ ಬನ್ನಿ, ಈ ಥರ ಡ್ರೆಸ್ಸಸ್ ಇದೆ, ಇದನ್ನ ಹಾಕಿ ನಾವು ಈ ಥರ ಫ್ಲೆಕ್ಸ್ ಹಾಕಿಸ್ತೀವಿ. ಐ ಡೋಂಟ್ ನೋ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಈ ಥರ ಒಂದು ಪ್ರೊಸೀಜರ್ ನಂಗೆ ತುಂಬ ಇಷ್ಟ. ಐ ಹೋಪ್ ಒಂದಲ್ಲ ಒಂದು ದಿವಸ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದ್ರು ನಾನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋತೀನಿ. ಐ ಹೋಪ್. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ, ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.